ಕರ್ನಾಟಕ ರಾಜಕೀಯದಲ್ಲಿ ಈಗ ದೊಡ್ಡದೊಂದು ಆಂತರಿಕ ಯುದ್ಧ ಶುರುವಾಗಿದೆ. ಸದ್ಯದ ಮಟ್ಟಿಗೆ ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗ್ತಾ ಇದೆಯಾ? ಇಂತಹದ್ದೊಂದು ಬಲವಾದ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಕರ್ನಾಟಕದಲ್ಲಿ ಬಿಜೆಪಿ ಅಂದ್ರೆ ಅದು ಲಿಂಗಾಯತರ ಬೆಂಬಲ ಇರೋ ಪಕ್ಷ ಅನ್ನೋದು ಜಗಜ್ಜಾಹೀರಾಗಿರೋ ಸತ್ಯ. BS ಯಡಿಯೂರಪ್ಪ ಕಾಲದಿಂದಲೂ ಈ ಸಮುದಾಯವೇ ಪಕ್ಷದ ಬೆನ್ನೆಲುಬಾಗಿ ನಿಂತಿದೆ. ಆದರೆ ಬದಲಾಗುತ್ತಿರುವ ಇಂದಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಲಿಂಗಾಯತ ನಾಯಕರನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆಯಾ? ಇವರ ಜಾಗಕ್ಕೆ ಬೇರೆ ಪ್ರಭಾವಿ ಸಮುದಾಯಗಳಾದ ಒಕ್ಕಲಿಗ ಮತ್ತು ಬ್ರಾಹ್ಮಣ ಸಮುದಾಯಗಳ ನಾಯಕರು ಹೊಸ ತಂತ್ರ ರೂಪಿಸಿ ನಾಯಕತ್ವದ ಚುಕ್ಕಾಣಿಯನ್ನ ಹಿಡಿಯಲು ತೆರೆಮರೆಯ ಕಸರತ್ತನ್ನ ನಡೆಸ್ತಾ ಇದ್ದಾರಾ? ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಸಮೀಕರಣಗಳು ಹೇಗೆ ಬದಲಾಗ್ತಾ ಇವೆ? ಲಿಂಗಾಯತ ನಾಯಕರ ಅಸಮಾಧಾನಕ್ಕೆ ಕಾರಣಗಳೇನು? ಒಕ್ಕಲಿಗ ಹಾಗೂ ಬ್ರಾಹ್ಮಣ ಸಮುದಾಯದ ನಾಯಕರ ಮುಂದಿನ ತಂತ್ರಗಳೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಇತಿಹಾಸವು ಪ್ರಮುಖವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಎಂಬ ಎರಡು ಅತ್ಯಂತ ಪ್ರಬಲ ಭೂಮಾಲಿಕ ಸಮುದಾಯಗಳ ಸುತ್ತಲೇ ಹೆಣೆಯಲ್ಪಟ್ಟಿದೆ. ಈ ಪ್ರಬಲ ಸಮುದಾಯಗಳು ಕೇವಲ ಜನಸಂಖ್ಯೆಯ ಬಲದಿಂದ ಮಾತ್ರವಲ್ಲದೆ ಕೃಷಿ ಭೂಮಿಯ ಮೇಲಿನ ಹಿಡಿತ, ಆರ್ಥಿಕ ಸಬಲತೆ ಮತ್ತು ಸಾಮಾಜಿಕ ವರ್ಚಸ್ಸಿನ ಮೂಲಕ ತಮ್ಮ ಸಾಮಾಜಿಕ ಆರ್ಥಿಕ ಬಲವನ್ನ ರಾಜಕೀಯ ಅಧಿಕಾರವನ್ನಾಗಿ ಪರಿವರ್ತಿಸುವಲ್ಲಿ ಯಶಸ್ವಿಯಾಗಿವೆ. 1990ರ ದಶಕದಲ್ಲಿ ಸಂಭವಿಸಿದ ಮಂಡಲ್ ಆಯೋಗದ ವಿರೋಧಿ ಅಲೆ ಮತ್ತು ರಾಮಜನ್ಮಭೂಮಿ ಚಳುವಳಿಯ ನಂತರ ಲಿಂಗಾಯತ ಸಮುದಾಯವು ಕಾಂಗ್ರೆಸ್ನಿಂದ ದೂರ ಸರಿದು ಬಿಜೆಪಿಯತ್ತ ಧ್ರುವೀಕರಣಗೊಳ್ಳಲು ಪ್ರಾರಂಭಿಸಿತು. ಇದರ ಪರಿಣಾಮವಾಗಿ ಕರ್ನಾಟಕವು ಬಿಜೆಪಿಯ ಪಾಲಿಗೆ ದಕ್ಷಿಣ ಭಾರತದ ಹೆಬ್ಬಾಗಿಲಾಗಿ ಮಾರ್ಪಡಿತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿಯ ರಾಜಕೀಯ ರಚನೆಯಲ್ಲಿ ಉಂಟಾಗಿರುವ ಬದಲಾವಣೆಗಳು ಲಿಂಗಾಯತ ನಾಯಕರನ್ನು ವ್ಯವಸ್ಥಿತವಾಗಿ ಕಡೆಗಣಿಸಲಾಗುತ್ತಿದೆ ಎಂಬ ಚರ್ಚೆಗಳು ಮತ್ತು ಒಕ್ಕಲಿಗ ಹಾಗೂ ಬ್ರಾಹ್ಮಣ ಸಮುದಾಯಗಳ ನಾಯಕತ್ವ ತಂತ್ರಗಳು ಪಕ್ಷದೊಳಗಿನ ತೀವ್ರ ಭಿನ್ನಮತವನ್ನ ಬಹಿರಂಗಪಡಿಸಿವೆ. ಸ್ನೇಹಿತರೆ, ಕರ್ನಾಟಕ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರನ್ನ ವ್ಯವಸ್ಥಿತವಾಗಿ ಪಕ್ಕಕ್ಕೆ ಸರಿಸಲಾಗ್ತಾ ಇದೆ ಎಂಬ ಆರೋಪಗಳು ಕೇವಲ ಚುನಾವಣಾ ರಾಜಕೀಯಕ್ಕೆ ಸೀಮಿತವಾಗಿರದೆ ಆಳವಾದ ರಾಜಕೀಯ ಒಡಕನ್ನ ಪ್ರತಿಬಿಂಬಿಸುತ್ತವೆ. ಈ ಪ್ರಕ್ರಿಯೆಯು 2021ರಲ್ಲಿ ಅಂದಿನ ಲಿಂಗಾಯತ ನಾಯಕರಾದ BS ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಬಲವಂತವಾಗಿ ಇಳಿಸಿದಾಗ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತು. ಯಡಿಯೂರಪ್ಪನವರ ನಿರ್ಗಮನದ ನಂತರ ಪಕ್ಷದ ರಾಜಕೀಯ ಹಿಡಿತವನ್ನ ತಮ್ಮದಾಗಿಸಿಕೊಳ್ಳಲು ಬ್ರಾಹ್ಮಣ ಸಮುದಾಯದ BL ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿಯವರ ಬಣವು ತಂತ್ರವನ್ನ ರೂಪಿಸಿತ್ತು ಎಂಬ ಆರೋಪಗಳು ದಟ್ಟವಾಗಿವೆ. ಈ ಕಡೆಗಣನೆಯ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಪ್ರಮುಖ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಹಿರಿಯ ನಾಯಕರ ಕಡೆಗಣನೆ ಮತ್ತು ಐತಿಹಾಸಿಕ ಎಕ್ಸಾಂಪಲ್ಗಳು. ಬಿಜೆಪಿಯು ಅಧಿಕಾರವನ್ನ ವಿಸ್ತರಿಸಿಕೊಳ್ಳಲು ಲಿಂಗಾಯತ ನಾಯಕರನ್ನ ಬಳಸಿಕೊಂಡು ನಂತರ ಅವರನ್ನ ಮೂಲೆಗುಂಪು ಮಾಡಿದೆ ಎಂಬ ಆರೋಪ ಹೊಸದೇನೂ ಅಲ್ಲ. ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಮುಖರು ಈ ಹಿಂದೆ ಬಿಜೆಪಿಯು BB ಶಿವಪ್ಪ ಮತ್ತು ಬಸವರಾಜ ಪಾಟೀಲ್ ಸೇಡಂ ಅವರಂತಹ ಧೀಮಂತ ಲಿಂಗಾಯತ ನಾಯಕರನ್ನು ಹೇಗೆ ಮೂಲೆಗುಂಪು ಮಾಡಲು ಇತರ ಲಿಂಗಾಯತ ಮುಖಂಡರನ್ನೇ ಬಳಸಿಕೊಂಡಿತ್ತು ಎಂಬುದನ್ನು ನೆನಪಿಸಿದ್ದಾರೆ. ಎರಡನೆಯದಾಗಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಉಚ್ಚಾಟನೆ ಹಾಗೂ ಅವಮಾನದ ಕಾರ್ಡ್. 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ಲಿಂಗಾಯತ ಸಮುದಾಯದ ಬಲಿಷ್ಠ ಒಳಪಂಗಡಗಳಾದ ಬಣಜಿಗ ಮತ್ತು ಗಾಣಿಗ ಜನಾಂಗಕ್ಕೆ ಸಮುದಾಯಕ್ಕೆ ಸೇರಿದ ಜಗದೀಶ್ ಶೆಟ್ಟರ್ ಹಾಗೂ ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ನಿರಾಕರಿಸಲಾಯಿತು. ಹುಬ್ಬಳ್ಳಿ ಧಾರವಾಡದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಕಾರ್ಯಕ್ರಮದ ವೇದಿಕೆಯ ಗಣ್ಯರ ಪಟ್ಟಿಯಿಂದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಕೈಬಿಡುವ ಮೂಲಕ ಇವರಿಗೆ ವ್ಯವಸ್ಥಿತವಾಗಿ ಅವಮಾನ ಮಾಡಲಾಯಿತು ಎಂದು ಕಾಂಗ್ರೆಸ್ ಪಕ್ಷವು ಟಾರ್ಗೆಟ್ ಲಿಂಗಾಯತ ಕಾರ್ಯಾಚರಣೆಯ ಪ್ರಚಾರವನ್ನ ತೀವ್ರಗೊಳಿಸಿತು. ಮೂರನೆಯದು ಘಾರವಾಡ ಗ್ರಾಮೀಣ ಘಟಕದ ವಿವಾದ. ಸ್ಥಳೀಯ ಮಟ್ಟದಲ್ಲಿಯೂ ಲಿಂಗಾಯತ ನಾಯಕರನ್ನ ಕಡೆಗಣಿಸುವ ಪ್ರಕ್ರಿಯೆ ಮುಂದುವರಿದಿರುವುದಕ್ಕೆ ಧಾರವಾಡ ಗ್ರಾಮೀಣ ಬಿಜೆಪಿಯ ಘಟನೆ ಸಾಕ್ಷಿಯಾಗಿದೆ. ಹಿರಿಯ ಲಿಂಗಾಯತ MLC ಪ್ರದೀಪ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವರ ಸಹೋದರ ಇವರನ್ನ ಸನ್ಮಾನ ಕಾರ್ಯಕ್ರಮವೊಂದರಲ್ಲಿ ಆಹ್ವಾನಿಸಲು ಮರೆತಿದ್ದಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ್ ಕುಂದಗೋಳ ಮಠ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕಾಯಿತು. ಆದರೆ ಪ್ರದೀಪ್ ಶೆಟ್ಟರ್ ಅವರು ಈ ಕ್ಷಮೆಯಾಚನೆಯ ಪತ್ರವನ್ನ ಕುಂದಗೋಳ ಮಠ ಬರೆದಿಲ್ಲ, ಬೇರೆ ಯಾರೋ ಬರೆದಿದ್ದಾರೆ ಮತ್ತು ಕಲ್ಗಟಗಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆ ಸೇರಿದಂತೆ ಹಲವು ವಿಷಯಗಳಲ್ಲಿ ತಮಗೆ ಹಾಗೂ ಕುಂದಗೋಳ ಮಠ ಇಬ್ಬರಿಗೂ ಪಕ್ಷದಲ್ಲಿ ವ್ಯವಸ್ಥಿತವಾಗಿ ಅನ್ಯಾಯ ಮಾಡಲಾಗಿದೆ ಎಂದು ಬಹಿರಂಗವಾಗಿಯೇ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಕೊನೆಯದಾಗಿ ಒಳಪಂಗಡಗಳ ಪ್ರಾತಿನಿಧ್ಯದ ಬಿಕ್ಕಟ್ಟು. ಲಿಂಗಾಯತ ಸಮುದಾಯದಲ್ಲಿ ಬಣಜಿಗ, ಗಾಣಿಗ, ಸಾದರ ಮತ್ತು ಪಂಚಮಸಾಲಿ ಎಂಬ ಒಳಪಂಗಡಗಳ ನಡುವಿನ ಸಮತೋಲನವನ್ನ ಕಾಯ್ದುಕೊಳ್ಳುವಲ್ಲಿ ಬಿಜೆಪಿ ಸಂಪೂರ್ಣವಾಗಿ ವಿಫಲವಾಯಿತು. 2023ರ ಚುನಾವಣೆಯ ವೇಳೆಗೆ ಉನ್ನತ ಲಿಂಗಾಯತ ನಾಯಕತ್ವದ ಪೈಕಿ ಕೇವಲ ಸಾದರ ಲಿಂಗಾಯತ ಸಮುದಾಯದ
ಬಸವರಾಜ ಬೊಮ್ಮಾಯಿ ಮಾತ್ರ ಕಣದಲ್ಲಿದ್ರು. ಅತ್ಯಂತ ಬಲಿಷ್ಠ ಜನಸಂಖ್ಯೆ ಹೊಂದಿರುವ ಪಂಚಮಸಾಲಿ ಸಮುದಾಯಕ್ಕೆ 2A ವರ್ಗದ ಅಡಿಯಲ್ಲಿ ಮೀಸಲಾತಿ ನೀಡುವ ಭರವಸೆಯನ್ನ ಈಡೇರಿಸದ ಕಾರಣ ಸಮುದಾಯದ ಮಠಾಧೀಶರು ಮತ್ತು ಮತದಾರರು ಬಿಜೆಪಿಯ ವಿರುದ್ಧ ತಿರುಗಿಬಿದ್ರು. ಇನ್ನು ಸ್ನೇಹಿತರೆ, ಲಿಂಗಾಯತ ಮತದಾರರ ಆಕ್ರೋಶವನ್ನ ಶಮನಗೊಳಿಸಲು ಯಡಿಯೂರಪ್ಪನವರ ಮಗ BY ವಿಜಯೇಂದ್ರ ಅವರನ್ನ ನವೆಂಬರ್ 2023ರಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಆದರೆ ಈ ನೇಮಕಾತಿಯು ಪಕ್ಷದಲ್ಲಿ ಮತ್ತೊಂದು ಬೃಹತ್ ಆಂತರಿಕ ದಂಗೆಗೆ ಕಾರಣವಾಯಿತು. ವಿಜಯಪುರ ಶಾಸಕ ಮತ್ತು ಪಂಚಮಸಾಲಿ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಬಣದ ನೇತೃತ್ವವನ್ನ ವಹಿಸಿದ್ರು. ಯತ್ನಾಳ್ ಮತ್ತು ಇವರ ಫೈರ್ ಬ್ರಾಂಡ್ ಬಣವು ವಿಜಯೇಂದ್ರ ಅವರ ವಿರುದ್ಧ ಸರಣಿ ಆರೋಪಗಳನ್ನ ಮಾಡಿತು. ಮೊದಲನೇದಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಹೊಂದಾಣಿಕೆ ರಾಜಕೀಯದ ಆರೋಪ. ವಿಜೇಂದ್ರ ಮತ್ತು ಕಾಂಗ್ರೆಸ್ ನಾಯಕ DK ಶಿವಕುಮಾರ್ ನಡುವೆ ಒಳ ಒಪ್ಪಂದವಿದೆ ಎಂದು ಯತ್ನಾಳ್ ಗಂಭೀರವಾಗಿ ಆರೋಪಿಸಿದ್ರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಡ ಹಗರಣದ ಜಮೀನು ಹಗರಣದ ವಿರುದ್ಧ ಬಿಜೆಪಿ ಹಮ್ಮಿಕೊಂಡಿದ್ದ ಪಾದಯಾತ್ರೆಯು ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ DK ಶಿವಕುಮಾರ್ ಅವರನ್ನ ಸಿಎಂ ಮಾಡುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಜಂಟಿ ಸಂಚು ಎಂದು ಯತ್ನಾಳ್ ವಿಶ್ಲೇಷಿಸಿದ್ರು. ಎರಡನೆಯದ್ದು ಶಿಕಾರಿಪುರ ಚುನಾವಣಾ ರಾಜಿ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರ ಸೂಚನೆಯ ಮೇರೆಗೆ ಕಾಂಗ್ರೆಸ್ ಪಕ್ಷವು ಶಿಕಾರಿಪುರದಲ್ಲಿ ಪ್ರಬಲ ಆಕಾಂಕ್ಷಿ ನಾಗರಾಜ್ ಗೌಡ ಅವರಿಗೆ ಟಿಕೆಟ್ ನೀಡದೆ ದುರ್ಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದರಿಂದಲೇ ವಿಜಯೇಂದ್ರ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವಾಯಿತು. ಇಲ್ಲದೇ ಇದ್ರೆ ಇವರು ಚುನಾವಣೆಯಲ್ಲಿ ಸೋಲ್ತಾ ಇದ್ರು ಎಂದು ಯತ್ನಾಳ್ ಸವಾಲು ಹಾಕಿದ್ರು. ತಮಗೂ ವಿಜಯೇಂದ್ರ ಅವರಿಗೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಮತ್ತೊಮ್ಮೆ ಸ್ಪರ್ಧಿಸುವಂತೆ ಮುಕ್ತ ಸವಾಲನ್ನ ಹಾಕಿದ್ರು. ಇನ್ನು ಮೂರನೆಯದಾಗಿ ವೈಯಕ್ತಿಕ ಮತ್ತು ಸೈದ್ಧಾಂತಿಕ ಹಗರಣಗಳ ಆರೋಪ. ವಿಜಯೇಂದ್ರ ಅವರನ್ನ ಕಲೆಕ್ಷನ್ ಮಾಸ್ಟರ್ ಎಂದು ಕರೆದ ಯತ್ನಾಳ್ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಅವಧಿಯಲ್ಲಿ ವಿಜಯೇಂದ್ರ ವ್ಯಾಪಕ ಭ್ರಷ್ಟಾಚಾರ ಎಸಗಿದ್ದಾರೆ ಎಂದು ಆಪಾದಿಸಿದ್ರು. ಇದಲ್ಲದೆ ಉನ್ನತ ಮಟ್ಟದ ಚಿನ್ನ ಕಳ್ಳ ಸಾಗಾಣೆ ಪ್ರಕರಣದಲ್ಲಿ ಭಾಗಿಯಾಗಿರುವ ರಾಣ್ಯರಾವ್ ಎಂಬ ಆರೋಪಿಯ ವಿರುದ್ಧ ಯತ್ನಾಳ್ ನೀಡಿದ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಯಿತು. ಇದು ಪಕ್ಷದ ಆಂತರಿಕ ವಲಯದಲ್ಲಿ ತೀವ್ರ ಮುಜುಗರವನ್ನ ಉಂಟು ಮಾಡಿತು. ಇನ್ನು ಸ್ನೇಹಿತರ, ಲಿಂಗಾಯತ ಪಕ್ಷದೊಳಗಿನ ನಾಯಕತ್ವದೊಳಗಿನ ಈ ಗೊಂದಲಗಳ ನಡುವೆ ರಾಜ್ಯ ಬಿಜೆಪಿಯ ಮೇಲೆ ನಿಯಂತ್ರಣವನ್ನ ಸಾಧಿಸಲು ಒಕ್ಕಲಿಗ ಮತ್ತು ಬ್ರಾಹ್ಮಣ ಸಮುದಾಯಗಳ ನಾಯಕರು ಜಂಟಿಯಾಗಿ ಮತ್ತು ಪ್ರತ್ಯೇಕವಾಗಿ ಹೊಸ ತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಮೊದಲನೇದಾಗಿ ಬ್ರಾಹ್ಮಣ ಸಮುದಾಯದ ಮುಖಂಡರಾದ BL ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅವರು ಪಕ್ಷವು ಕೇವಲ ಒಬ್ಬನೇ ನಾಯಕನ ಮತ್ತು ಒಂದು ಸಮುದಾಯದ ಮೇಲೆ ಅವಲಂಬಿತವಾಗಿರುವುದನ್ನ ತಪ್ಪಿಸಲು ಸುದೀರ್ಘ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. 2021ರಲ್ಲಿ ಯಡಿಯೂರಪ್ಪನವರ ರಾಜೀನಾಮೆಯ ನಂತರ ಮುಖ್ಯಮಂತ್ರಿ ಸ್ಥಾನದ ಉತ್ತರಾಧಿಕಾರಕ್ಕಾಗಿ ಪ್ರಹ್ಲಾದ್ ಜೋಶಿ, BL ಸಂತೋಷ್ ಮತ್ತು ವಿಶ್ವೇಶ್ವರ ಹೆಗಡೆ ಕಾವೇರಿ ಅವರಂತಹ ಬ್ರಾಹ್ಮಣ ನಾಯಕರ ಹೆಸರುಗಳನ್ನು ಮುಂಚೂಣಿಗೆ ತರಲಾಗಿತ್ತು. ಈ ಮೂಲಕ ಪಕ್ಷದ ರಾಜಕೀಯ ಅಧಿಕಾರವನ್ನ ಬ್ರಾಹ್ಮಣ ನಿಯಂತ್ರಣಕ್ಕೆ ತರಲು RSS ಬೆಂಬಲಿತ ಬಣ ಯತ್ನಿಸ್ತಾ ಇದೆ ಎಂಬುದು ಲಿಂಗಾಯತ ವಲಯದ ಪ್ರಮುಖ ಆತಂಕವಾಗಿದೆ. ಇನ್ನು ಮತ್ತೊಂದು ಕಡೆ ಒಕ್ಕಲಿಗ ಮತದಾರರನ್ನ ಆಕರ್ಷಿಸಲು ಬಿಜೆಪಿ ಐತಿಹಾಸಿಕ ಕಾಲ್ಪನಿಕ ಪಾತ್ರಗಳಾದ ಉರಿಗೌಡ ಮತ್ತು ನಂಜೇಗೌಡ ಎಂಬ ಕಾಲ್ಪನಿಕ ಯೋಧರುಗಳನ್ನು ಸೃಷ್ಟಿಸಿ ಹಳೆ ಮೈಸೂರು ಭಾಗದಲ್ಲಿ ಜಾತಿ ಧ್ರುವೀಕರಣಕ್ಕೆ ಯತ್ನಿಸಿತ್ತು. ಒಟ್ಟಾರೆಯಾಗಿ ಯಡಿಯೂರಪ್ಪನವರ ನಂತರ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವಕ್ಕಾಗಿ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.